ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಅನ್ಕೊತ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಏಕಾದಶಿ ವಿಶೇಷ ಏನೆಲ್ಲ ಪೂಜೆ ಮಾಡಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೆನ್ನೆ ನಾನು ಒಡೆದ ಹಾಲಿತ್ತು, ಅದರಲ್ಲಿ ಗಿಣ್ ಮಾಡಿದ್ದೆ. ಅದನ್ನು ಯಾವ ರೀತಿ ಮಾಡಿಕೊಂಡೆ, ಹೇಗೆ ಬಂತು ಅಂತ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡ್ದಿರ ಪೂರ್ತಿಯಾಗಿ ನೋಡ್ಕೊಳ್ಳಿ. ಹೊಸೊಬ್ಬರಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ರೀತಿಯ ವೀಡಿಯೋಗಳು ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ. ಇವಾಗ ಆಲ್ಮೋಸ್ಟ್ ನನ್ನ ಕೆಲಸಗಳೆಲ್ಲ ಮುಗಿದಿದೆ. ಇವತ್ತು ಹಬ್ಬ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ನೆನ್ನೆ ತೊಳೆದಿಟ್ಟಿದ್ದೆ. ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಬಂದಿದ್ದೀನಿ, ಅದನ್ನ ವ್ಯೂ ಮಾಡ್ತೀನಿ ನಿಮಗೆ. ಹಾಗೆ ಪಾಪುನು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ, ಅವನು ಮಲ್ಕೊಂಡಿದ್ದಾನೆ. ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಪಾಪು ನೋಡಿ ಇಲ್ಲಿ ಹಾಲಲ್ಲೇ ಮಲಗಿಸಿದ್ದೀನಿ. ಅಲ್ಲಿ ಮಲ್ಕೊಂಡ್ಮೇಲೆ ದೇವ್ರ ಸಾಮಾನೆಲ್ಲ ತೊಳೆದಿಕ್ಕಿದ್ದೀನಿ, ಪೂಜೆ ಮಾಡಬೇಕು. ಇವಾಗ ನಮ್ಮ ಮಾವ ರವೆ ಸಕ್ಕರೆ ಇದೆಲ್ಲ ತಂದವ್ರೆ, ಉಪ್ಪಿಟ್ಟು ಮಾಡೋಣ ಅಂತ. ನಾನು ಇವಾಗ ಅವರೆಲ್ಲ ತಿಂದಿದ್ದಾರಲ್ಲ, ಸೊ ನೋಡೋಣ. ಆದರೆ ಇವಾಗ ಮಾಡೋದು, ಇಲ್ಲಾಂದರೆ ಸಾಯಂಕಾಲಕ್ಕೆ ಮಾಡೋಣ ಒಂದೇ ಸರಿ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡಿದ್ರೆ ಸಾಯಂಕಾಲಕ್ಕೆ ತಿನ್ನೋಕೆ ಚೆನ್ನಾಗಿರ್ತೈತೆ. ನಮ್ಮ ಮನೆಯವ್ರು ಬರೋ ಕೆಲಸದಿಂದ ಬರ್ತಾರಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಾಂದರೆ ರಸಾಯನ ಮಾಡಿ ನಾನು ನೈವೇದ್ಯ ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲ ಆಮೇಲೆ ಕೆಲಸ ನೋಡೋಣ ಅಂತ. ನೋಡಿ, ಇವತ್ತು ದಾಳಿಂಬೆ ಎಲ್ಲ ಕಿತ್ವಿ. ಇದು ಸ್ವಲ್ಪ ಬಿದ್ದು ಒಡೆದೋಯ್ತು. ಒಂದಷ್ಟು ದಾಳಿಂಬೆ ಕಿತ್ವಿ. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಹಿತ್ತಲಲ್ಲಿ ಎಷ್ಟೊಂದು ದಾಳಿಂಬೆ ಬಿಡ್ತದೆ. ಹಣ್ಣು ಒಳಗಡೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ದೇವ್ರ ಪೂಜೆಗೆ ಒಂದೆರಡು ಇಡೋಣ ಅಂತ. ಹಾಗೆ ಸೀತಾಫಲ ಬೇರೆ ಆಗಿದೆಯಲ್ಲ, ಅದನ್ನು ಸೀತಾಫಲನೂ ಇಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ನಾನು ಯಾವ ರೀತಿ ದೇವ್ರ ಸಾಮಾನೆಲ್ಲ ತೊಳೆದಿದ್ದೀನಿ ಅಂತ ವಿಡಿಯೋನ ಇದರಲ್ಲೇ ಶೇರ್ ಮಾಡ್ತೀನಿ. ಹಾಗೆ ಹೊರಗಡೆ ಹಾಕಿರೋ ರಂಗೋಲಿನೂ ಹಾಕ್ತಾಯಿದ್ದೀನಿ. ನಾನು ದೇವ್ರ ಸಾಮಾನ ಹುಣಸೆಹಣ್ಣು ಹಚ್ಚಿ ತೊಳಿತೀನಿ. ಎಲ್ಲನೂ ಅಷ್ಟೇ ಕ್ಲೀನಾಗಿ ಆಗುತ್ತೆ ಅಂತ ಹುಣಸೆಹಣ್ಣು ಹಚ್ಚಿನೇ ತೊಳಿತೀನಿ. ಹುಣಸೆಹಣ್ಣು ಫಸ್ಟ್ ನೆನೆ ಇಟ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಿ ದೇವ್ರ ಸಾಮಾನುಗಳಿಗೆಲ್ಲ ಹುಣಸೆಹಣ್ಣು ಹಚ್ಬಿಟ್ಟು 10 ನಿಮಿಷ ಬಿಟ್ಬಿಡ್ತೀನಿ. ಆಮೇಲೆ ಅದನ್ನು ಸಬೀನದಲ್ಲಿ ಉಜ್ಜಿಬಿಟ್ಟು ತೊಳಿತೀನಿ. ಆವಾಗ ತುಂಬ ಚೆನ್ನಾಗಾಗುತ್ತೆ. ಸಬೀನ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ನೀವು ಪೀತಾಂಬರಿ ಯೂಸ್ ಮಾಡ್ತೀರಂದರೆ ಪೀತಾಂಬರಿ ಜೊತೆಗೆ ಸ್ವಲ್ಪ ಸಬೀನ ಮಿಕ್ಸ್ ಮಾಡ್ಕೊಂಡು ತೊಳೆದ್ರು ದೇವ್ರ ಸಾಮಾನು, ಬೆಳ್ಳಿ ಸಾಮಾನು ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನಾನು ಈ ರೀತಿ ತೊಳ್ಕೊತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ಅಂದರೆ 15 ದಿವಸ ಮೇಲೆ ಆಯಿತು. ನಾನು 15 ದಿವಸಕ್ಕೊಂದು ಸರಿ ತೊಳಿತಾ ಇರ್ತೀನಿ. ವಾರ ತೊಳೆಯೋದು ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ 15 ದಿವಸಕ್ಕೊಂದ್ಸರಿ ತೊಳಿತೀನಿ. ಹಬ್ಬ ವಾರಗಳಲ್ಲೆಲ್ಲ ತೊಳೆದಿರ್ತೀನಿ. ಇವಾಗ ಆಲ್ಮೋಸ್ಟ್ ಒಂದಷ್ಟು ದೇವ್ರ ಸಾಮಾನು ತೊಳೆದಿದ್ದಾಗಿದೆ. ಹಬ್ಬದ ಟೈಮ್ಲಂತೂ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾನು ಇವತ್ತು ಅಷ್ಟೇ ಫಾಸ್ಟಾಗಿ ತೊಳೆದಿಕ್ತಾ ಇದ್ದೀನಿ. ಯಾಕೆಂದರೆ ಮಗು ಇವಾಗ ಮಲ್ಕೊಂಡಿರೋ ಟೈಮಲ್ಲೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ, ಬೆಳ್ಳಗಾಗಿದೆ. ಬೆಳ್ಳಿ ಅರಿಶಿನ ಕುಂಕುಮದ ಭರಣಿ ತುಂಬಾ ಚೆನ್ನಾಗಾಗಿದೆ. ಈ ರೀತಿ ನೀವು ತೊಳ್ಕೊಬೋದು. ಇಲ್ಲ ಪಿತಾಂಬರಿ ತಗೊಂಡು ಮಾಡ್ಕೊತೀರಂದರೆ ಹಾಗೂ ತೊಳ್ಕೊಬೋದು. ನಾನು ಈಸಿ ಮೆಥಡಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಚೆನ್ನಾಗಿ ಹೋಗುತ್ತೆ. ಅಂದರೆ ಹುಣಸೆಹಣ್ಣಲ್ಲಿ ಉಜ್ಜಿದ್ರೆ ಫಸ್ಟ್ ನೆನೆ ಇಟ್ಟು ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನೇ ಮೆಥಡ್. ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಉಜ್ಜಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ತೊಳಿಬೇಕಾದ್ರೆ ಸಬೀನ ಜೊತೆ ಮಿಕ್ಸ್ ಮಾಡ್ಕೊಂಡು ಕಲ್ಲುಪ್ಪನ್ನು ಯೂಸ್ ಮಾಡ್ಕೊಂಡು ತೊಳ್ಕೊಬೋದು. ಇವಾಗ ನಾನು ದೇವ್ರ ಸಾಮಾನು ತೊಳೆದಿದ್ದಾಗಿದೆ. ಇಲ್ಲಿ ದೇವ್ರ ಸಾಮಾನು ತೊಳೆದಿರೋದಕ್ಕೆ ಎಲ್ಲದಕ್ಕೂ
ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದಾಗಿದೆ. ಇವಾಗ ಎಲ್ಲದಕ್ಕೂ ಇಡ್ತೀವಿ. ಹಾಗೆ ಫೋಟೋಗಳಿಗೂ ಅಷ್ಟೇ ವಿಭೂತಿ ಎಲ್ಲ ಇಡಬೇಕಿವಾಗ. ಪೂಜೆಗೆ ನೈವೇದ್ಯಕ್ಕೆ ಅಂತ ಇವಾಗ ನಾನು ಕೇಸರಿ ಬಾತ್ ರೆಡಿ ಮಾಡ್ಕೊತಾ ಇದ್ದೀನಿ. ಕೇಸರಿ ಬಾತ್ನ ಯಾವ ರೀತಿ ಮಾಡಿದೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೋಸ್ಕರ ಇದರಲ್ಲಿ ಹಾಕಿದ್ದೀನಿ. ನನಗೆ ಕೇಸರಿ ಬಾತ್ ಚಿರೋಟಿ ರವೆಯಲ್ಲಿ ಮಾಡೋಕ್ಕಂತೂ ಬರೋದೇ ಇಲ್ಲ. ಅದು ಎಷ್ಟು ಟ್ರೈ ಮಾಡ್ತೀನಿ ಗಂಟು ಥರ ಹಾಗೇ ಇರ್ತೈತೆ. ಇವತ್ತು ಅಷ್ಟೇ ಮಾಡಿದೆ, ಸ್ವಲ್ಪನೇ ಮಾಡಿದ್ದು. ಇರಲಿ ದೇವ್ರ ಪ್ರಸಾದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಜಾಸ್ತಿ ಇದಾಗಿಲ್ಲ, ಆದರೆ ಸ್ವಲ್ಪ ಗಂಟಾಗಿತ್ತು. ಚೆನ್ನಾಗಿ ಬಂದಿತ್ತು ಅಂತ ನಮ್ಮ ಮಾವನು ಹೇಳ್ತಾಯಿದ್ರು. ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನಾನು ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡೆ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಚಿರೋಟಿ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಚಿರೋಟಿ ರವೆ ಸ್ಮೆಲ್ ಬರಬೇಕು, ಅಂದರೆ ಬೆಂದಿರೋ ಸ್ಮೆಲ್ ಬರ್ತೈತೆ. ಆ ಥರ ರವೆ ಸ್ಮೆಲ್ ಬಂದಾಗ ಆಫ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಇದ್ರಲ್ಲಿ ನಾನು ಇನ್ನೊಂದು ಪ್ಯಾನ್ ಇಟ್ಕೊಂಡು, ಯಾವುದ್ರಲ್ಲಿ ಕೇಸರಿ ಬಾತ್ ಮಾಡ್ತೀವೋ ಆ ಥರ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರಿದು ತೆಗೆದಿಟ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಅದನ್ನು ಬೇರೆ ತಟ್ಟೆಗೆ ತೆಗೆದಿಟ್ಕೊತಾ ಇದ್ದೀನಿ. ಹುರಿದಿರೋಂಥ ದ್ರಾಕ್ಷಿನ ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿರೋ ನಂತರ ನಾನು ಇದಕ್ಕೆ 1 ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಮಿಕ್ಸಿ ಜಾರಿಂದ ಸಕ್ಕರೆ ಪುಡಿ ಹಾಗೆ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ.
ನೀವು ಕುಟ್ಟಬೇಕಾದ್ರೆ ಹಾಕ್ಕೊಬೋದು. ನಾನು ಮಿಕ್ಸಿಗೆ ಹಾಕಿನೇ ಹಾಕ್ಕೊತೀನಿ, ಇನ್ನೂ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ಹಾಗೆ ಮಾಡ್ತೀನಲ್ಲ, ಇವತ್ತು ಅದೇ ರೀತಿ ಮಾಡಿದ್ದೆ. ಅದನ್ನೇ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆನ ಕರಗಿಸ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಅಂದರೆ ಕೇಸರಿಬಾತ್ ನಾನು ಜಾಸ್ತಿ ಮಾಡಲ್ಲ. ಸೊ ನಾನು ಮಾಡಿರೋ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಗಂಟು ಆಗದಿರೋ ಥರ ಯಾವ ಇದು ಮಾಡಬೇಕಂತ ನಮ್ಮ ಮಾವ ಅಂತ ಇದ್ದರು. ಎಲ್ಲ ರವೆ ಎಲ್ಲ ಹಾಕಿದ್ಮೇಲೆ ಸಕ್ಕರೆ ಹಾಕ್ರಿ, ಆವಾಗ ಗಂಟುಗಳಾಗಲ್ಲ ಅಂತ ಇದ್ದರು. ಸೊ ಅದನ್ನು ಇನ್ನೊಂದು ಸರಿ ಟ್ರೈ ಮಾಡಿ ನೋಡಬೇಕು, ಆ ಥರ ಆಗಲ್ಲ ಅಂತ. ನಾನು ಮೋಸ್ಟ್ಲಿ ಪಾಪನ ಬಂದ ಒಂದೇ ಸರಿ ಇರೋ ರವೆನೆಲ್ಲ ಒಂದೇ ಸರಿ ಹಾಕ್ಬಿಟ್ನಲ್ಲ, ಅದಕ್ಕೆ ಗಂಟುಗಳಾಯ್ತೇನೋ ಅನಿಸ್ಬಿಡ್ತು ನನಗೆ. ಇಲ್ಲ ಸಕ್ಕರೆ ಹಾಕಿರೋದ್ರಿಂದ ಹಂಗಾಯಿತು ಅಂತ ಇದ್ದರು. ಸೊ ಚೆನ್ನಾಗಿ ಬಂದಿತ್ತು. ದೇವರ ನೈವೇದ್ಯಕ್ಕಂತ ಫಸ್ಟ್ ಟೇಸ್ಟ್ ಏನು ಮಾಡೋಂಗಿಲ್ಲಲ್ಲ, ಹಾಗೆ ಮಾಡಿದ್ದೆ. ಒಂದು ಸ್ವಲ್ಪ ಗಂಟಾಗಿತ್ತು, ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಚೆನ್ನಾಗಾಗುತ್ತೆ. ಒಂದೇ ಟೈಮಿಗೆ ಎಲ್ಲನೂ ಸರಿ ಬರಲ್ಲ. ಮಾಡ್ತಾ ಮಾಡ್ತಾ ಎಲ್ಲನೂ ಚೆನ್ನಾಗಾಗತ್ತೆ ಅಂದ್ಕೊಂಡೆ. ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ದೇವ್ರ ಪ್ರಸಾದಕ್ಕೆ ಅಂತ ಮಾಡಿದ್ನಲ್ಲ, ಗಂಟಾಯಿತು ಅಂತ ಒಂದು ಬೇಜಾರಿತ್ತು ಬಿಟ್ಟರೆ, ಮತ್ತು ಸ್ವೀಟ್ ಅಂತೂ ಸಖತ್ತಾಗಿ ಬಂದಿತ್ತು. ಕೊನೆಯದಾಗಿ ಇದಕ್ಕೆ ಹುರಿದಿಟ್ಕೊಂಡಿರೋಂತಹ ದ್ರಾಕ್ಷಿ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಿರೋಟಿ ರವೆಯಲ್ಲಿ ಮಾಡಿದ್ದಕ್ಕಷ್ಟೇ ನನಗೆ ಈ ಥರ ಆಯಿತು. ನಾನು ಇದಕ್ಕಿಂತ ಮುಂಚೆ ಮಾಮೂಲಿ ರವೆಯಲ್ಲಿ ಮಾಡ್ತಾಯಿದ್ದೆ, ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಪರವಾಗಿಲ್ಲ, ಒಂದೊಂದು ಟೈಮ್ ಆಗುತ್ತೆ ಅಂದ್ಕೊಂಡು ದೇವರ ನೈವೇದ್ಯ ಮಾಡಿ ಮಂಗಳಾರತಿ ಮಾಡೋಣ ಅಂತ ಎತ್ಕೊಂಡು ಹೋದೆ. ನನ್ನ ಮಗ ಆಲ್ರೆಡಿ ಎದ್ಬಿಟ್ಟವನೇ. ಕರೆಕ್ಟ್ ಮಂಗಳಾರತಿ ಟೈಮಿಗೆ ಎದ್ಬಿಟ್ಟವನೇ. ನಾನು ಇನ್ನು ಗಂಟೆ ಆಡಿಸ್ತೀನಿ ಹೆಂಗಪ್ಪ ಮಂಗಳಾರತಿ ಮಾಡೋದು ಅಂದ್ಕೊತಾ ಇದ್ದೆ. ಯಜಮಾನ್ರು ರೆಡಿಯಾಗಿದ್ದಾರೆ, ಗಂಟೆ ಎಲ್ಲ ಇಟ್ಕೊಂಡು. ನಾನು ಆರತಿ ಮಾಡೋಕ್ಕೆ ಇಟ್ಕೊಟ್ರೆ ಅವನೇ ನಾನೇ ಮಾಡ್ತೀನಿ ಅಂತ ಅವನೇ ಮಾಡ್ತಾಯಿದ್ದ. ಮಂತ್ರ ಹೇಳು. ಏಯ್ ಬಗ್ಗಿಸ್ಬೇಡ, ಬಿದ್ದೋಗುತ್ತೆ. ಆಯ್ತಾ? ಅಲ್ಲಿಡು. ನಮ್ಮ ಮನೇಲಿ ಏಕಾದಶಿ ಪೂಜೆ ಈ ರೀತಿ ಎಲ್ಲ ನಡೀತು. ನೀವು ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.